ದೇಶದ ಮೊದಲ ಆತ್ಮನಿರ್ಭರ ಹೆಲಿಕಾಪ್ಟರ್ ಘಟಕ ಕೋಲಾರದ ವೇಮಗಲ್ಲು ಭಾಗದಲ್ಲಿ ಏನು 17ನೇ ತಾರೀಕು ಫೆಬ್ರವರಿ 17ನೇ ತಾರೀಕು ಉದ್ಘಾಟನೆ ಆಯಿತು. ಮಾನ್ಯ ನರೇಂದ್ರ ಮೋದಿಯವರು ಫ್ರಾನ್ಸು ಪ್ರೆಸಿಡೆಂಟು ವರ್ಚುವಲ್ ಆಗಿ ಮುಂಬೈಯಲ್ಲಿ ಇದನ್ನು ಇದು ಮಾಡಿದ್ರು. ಆ ಒಂದು ಇಲ್ಲಿ ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು, ಅದೇ ರೀತಿ ಫ್ರಾನ್ಸ್ ಡಿಫೆನ್ಸ್ ಮಿನಿಸ್ಟರ್ ಅವರು ಬಂದು ಇಲ್ಲಿ ಉದ್ಘಾಟನೆ ಮಾಡಿದ್ರು. ಅದು ಹೆಗ್ಗಳಿಕೆ ಆಯಿತು. ಯಾಕಂದರೆ ಪ್ರಪಂಚದಲ್ಲಿ 4ನೇ ಒಂದು ಹೆಲಿಕಾಪ್ಟರ್ ಘಟಕ ಇದು. ಅದರಲ್ಲಿ ಟಾಟಾ ಸಂಸ್ಥೆ, ಏರ್ಬಸ್ ಇದ್ರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಆತ್ಮನಿರ್ಭರ ಅಡಿಯಲ್ಲಿ ಇದೊಂದು ಇದು ಮಾಡ್ತಿರೋದು. ಅದಕ್ಕೆ ಕೆಲವೊಂದು ಶಿಷ್ಟಾಚಾರ ಆಗಿದೆ ಅಂದ್ಬಿಟ್ಟು ಸ್ಥಳೀಯ ಶಾಸಕರು ಕೊತ್ತನೂರು ಮಂಜುನಾಥ್ ಅವರು ಅದು ಉದ್ಯೋಗವಾಗಿ ಒಂದು ರೋಷಭರಿತವಾಗಿ ಆ ಕಾಂಪೌಂಡ್ಗೆ ಗೋಡೆ ತಳ್ಳಬೇಕು, ಟ್ರ್ಯಾಕ್ಟರ್ ನುಗ್ಗಿಸ್ಬೇಕು, ಕರೆಂಟ್ ಕಟ್ ಮಾಡಬೇಕು, ಖಾತೆ ಮಾಡಿಕೊಡ್ಬಾರ್ದು ಅಂದ್ಬಿಟ್ಟು ಅವರು ಏನು ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ. ಅವರು ಕ್ಷಮೆ ಕೇಳಬೇಕು. ಕಾರಣ ಇಷ್ಟೇ, ಯಾಕಂದರೆ ಕೋಲಾರಕ್ಕೆ ನೀರಿಲ್ಲ, ಅಭಿವೃದ್ಧಿ ಆಗ್ತಾಯಿಲ್ಲ, ಯಾರೇ ಶಾಸಕರು ಏನೂ ಮಾಡ್ತಾಯಿಲ್ಲ, ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಆ ಕಾರಣಕ್ಕೆ ಇವತ್ತು ಅವರು ಪ್ರಚೋದನಕಾರಿಯಾಗಿ ಮಾಡಿರೋದು ಎಷ್ಟು ಸಮಂಜಸ. ಒಂದು, ನಿಮಗೆ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ, ನಾನು ಅಲ್ಲಿ ಗಮನ ಕೊಟ್ಟಾಗ ಆ ಒಂದು ವ್ಯವಸ್ಥಾಪಕ ಮಾತಾಡಿದಾಗ ಇವರಿಗೆ ಮೇಲೂ ಬಂದಿದೆ, ಕಾಲೂ ಬಂದಿದೆ 15ನೇ ತಾರೀಕು. ಯಾಕಂದರೆ 15ನೇ ತಾರೀಕು ನಾನು ಹೋಗಿದ್ದೆ ಅಲ್ಲಿಗೆ, ನಾನು ಒಬ್ಬ ಅಪೇಕ್ಷಿತನಾಗಿದ್ದೆ. ಅದಕ್ಕೆ ನಾನು ಅಲ್ಲಿ ಹೋಗಿದ್ದೆ 15ನೇ ತಾರೀಕು ಪೂರ್ವಭಾವಿ ಸಭೆಗೆ. ಅವ್ರು ನಾವು ಹೇಳಿದ್ರಿ ಸ್ಥಳೀಯವಾಗಿ ಎಲ್ಲ ಶಾಸಕರು ಅವರೆಲ್ಲ ನಾನು ಅಲ್ಲಿ ನೋಡಿದೆ, ರಿಸರ್ವ್ ಮಾಡಿಕ್ಕಿದ್ರು ಎಲ್ಲ ಶಾಸಕರಿಗೆ ಮತ್ತು MP ಗೆ MLCಗಳಿಗೆ ರಿಸರ್ವ್ ಇತ್ತು. ಇವ್ರಿಗೆ ಯಾವ ರೀತಿ ಮಾಹಿತಿ ಹೋಗಿಲ್ಲ ಗೊತ್ತಿಲ್ಲ, ಆದರೆ ಅದನ್ನು ಕೇಳೋಂಥ ಹಕ್ಕಿ ಅವ್ರಿಗಿದೆ. ಅದು ಬಿಟ್ಟು ನೀನು ಕಾನೂನು ಕೈಗೆತ್ಕೊಂಡು ಮಾಡ್ತೀನಿ, ನೀವುಗ್ರಿ ಇದು ಆ ಥರ ಮಾತಾಡೋದು ಸರಿ ಇಲ್ಲ. ಈಗಾಗಲೇ ಆ್ಯಪಲ್ ಕಂಪ್ನಿ, ಎಷ್ಟೊಂದು ಕಂಪ್ನಿಯಲ್ಲಿ ಗಲಾಟೆ ಆಗಿ ಸಾವಿರಾರು ಕೋಟಿ ಲಾಸ್ ಆಗಿ ಎಷ್ಟೊಂದು ಕಂಪ್ನಿಗಳು ಕೋಲಾರಕ್ಕೆ ಬರೋಕ್ಕೆ ಹೆದರ್ತಾ ಇದ್ದಾವೆ. ಈ ಕಂಪ್ನಿ ಕೂಡ ಅಷ್ಟೇ, ಚೆನ್ನೈ, ಗುಜರಾತ್ಗೆ ಹೋಗೋಂಥದ್ದನ್ನು ತುಂಬ ಪ್ರೆಷರ್ ಇತ್ತದನ್ನ ನಮ್ಮ ಮಾನ್ಯ ಸಂಸದರು ಕೂಡ ಇದರಲ್ಲಿ ಪ್ರೆಷರ್ ಹಾಕಿ ಕೋಲಾರದಲ್ಲೇ ಆಗಬೇಕು ಅಂತೇಳ್ಬಿಟ್ಟು ಇದು ಮಾಡಿದ್ದಾರೆ. ಮತ್ತು ಉದ್ಯೋಗದ ಬಗ್ಗೆ ಮಾತಾಡ್ತಾರೆ. 100% ಉದ್ಯೋಗ ಸ್ಥಳೀಯರಿಗೆ ಕೊಡಬೇಕು, ಲ್ಯಾಂಡ್ ಲೂಸರ್ಸ್ ಕೊಡಬೇಕು ಅನ್ನೋದು ನಮ್ಮ ವಾದ ಇರ್ತದೆ. ಅದರಲ್ಲಿ ಶಾಸಕರನ್ನ ಕೂಗು ಹಾಕಿದ್ರೆ ನಮ್ಮ ಕೂಗು ಅದ್ರ ಜೊತೆಗೆ ಸೇರಿಸ್ಕೊತೀವಿ. ಅದು ಬಿಟ್ಟು ನೀವು ಉದ್ಯೋಗವಾಗಿ ಅದನ್ನು ಕಾನೂನು ಕೈಗೆತ್ಕೊಳ್ಳೋ ರೀತಿಯಲ್ಲಿ ಮಾತಾಡಿದ್ರೆ ಬೇರೆ ಕಂಪ್ನಿಗೆ ಬರೋಕ್ಕಾಗತ್ತಾ? ಇದು ಒಂದು ಭಾರತ ದೇಶದ ಮುಕುಟ, ಭಾರತ ದೇಶದಲ್ಲಿ ಪ್ರಥಮವಾದಂಥ ಹೆಲಿಕಾಪ್ಟರ್ ಬಿಡಿಭಾಗ ಆದಂಥ ತಯಾರಕ ಘಟಕ ಅದು ಕೋಲಾರದಲ್ಲಿ ಬಂದಿರೋದು ನಮಗೊಂದು ಹೆಮ್ಮೆಯ ವಿಷಯ. ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗ್ತದೆ, ನಮ್ಮ ಇದು ಕೋಲಾರ ಡೆವಲಪ್ ಆಗ್ತದೆ ಅಂತ. ಆ ಕಾರಣಕ್ಕೆ ಈ ಥರ ಹೇಳಿಕೆಗಳು ಸಲ್ಲದು. ಈಗಾಗಲೇ ಅವ್ರು ಕ್ಷಮೆ ಕೇಳಬೇಕು. ಏನೋ ಆ ಥರ ಇದ್ದರೆ ಆ ವ್ಯವಸ್ಥಾಪಕರನ್ನ ಎಲ್ಲ ಏನು ಫ್ಯಾಕ್ಟ್ರಿಗಳನ್ನ ವ್ಯವಸ್ಥಾಪಕರನ್ನ ಕರೆದು ಏನಾಗಿದೆ ಅಂತ ಕೂಲಂಕುಷವಾಗಿ ಸಭೆ ಮಾಡಿ ಮಾತಾಡೋದ್ರಲ್ಲಿ ಅರ್ಥ ಇದೆ. ಈ ಮಾತನ್ನ ವಾಪಸ್ ತೊಗೊಬೇಕು. ಇದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಅಂತ ತಾವು ಈ ಪತ್ರಿಕೆ ಹೇಳಿಕೆ ಮಾಡ್ತಾಯಿದ್ದೀವಿ. ಧನ್ಯವಾದಗಳು.